So sequential logic circuits. In this chapter, we are going to study, let me share the screen. What is the definition for sequential logic circuit? Level or definition for level and edge triggering. Definition of flip-flop, types of flip-flops and their applications. Okay. And in the next coming sessions, we are going to study about different types of flip-flops. Out of that, we are studying, there are various types of flip-flops. We are studying what is reset set flip-flop, what is clocked RS flip-flop, what is a JK flip-flop, what is a master slave JK flip-flop, and D type of flip-flop, and T type of flip-flop. Okay, D type, okay, T type is not there, only D type of flip-flop. Next, we are studying what are shift registers. Okay, few types of shift registers. After that, we'll be studying what are counters, different types of counters, asynchronous counters and synchronous counters. Along with that, we are studying what is a down counter, what is a up counter. Okay, these are the topics included in this 5th unit, that is sequential logic circuits. So we are going to study mainly, the main headings are, we are going to study regarding the flip-flops. Next, we are studying what are counters. Now before that, shift registers and what are counters. These are the main 3 topics in this chapter, okay, in this unit. So we'll begin with the flip-flops. Okay, before that we need to say what is sequential logic circuit and 2 definitions for level and edge triggering. So sequential logic circuit is nothing but a circuit, it is a digital circuit, in which the output of that circuit depends upon the present input state. Okay, depends on the present input state as well as the previous output states. It depends on the present input state as well as the previous output of that circuit. So also this depends on the time intervals at which the inputs are applied. Okay. So sequential logic circuit andreno, idರಲ್ಲಿ ಔಟ್ಪುಟ್ ಏನ್ ಬರ್ತದೋ ಅದು ಅದರ ಪ್ರೀವಿಯಸ್ ಔಟ್ಪುಟ್ ಏನಿತ್ತು ಅದನ್ನ ಡಿಪೆಂಡ್ ಆಗಿರ್ತದೆ. ಅದರ ಜೊತೆಗೆ ಪ್ರೆಸೆಂಟ್ ಇನ್ಪುಟ್ ಕಂಡೀಷನ್ ಏನಿದೆ ಅದನ್ನು ಕೂಡ ಡಿಪೆಂಡ್ ಆಗಿದೆ. ಈಗ ಒಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ತಗೊಳ್ಳೋಣ. ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾವು ಓದಿದ್ದು, ಫಾರ್ ಎಕ್ಸಾಂಪಲ್ ಆಡರೇ ತಗೊಂಡ್ರೆ ನೀವು, ಹಾಫ್ ಆಡರ್, ಅದರಲ್ಲಿ ಒಂದು XOR ಗೇಟ್ ಇತ್ತು ಮತ್ತೆ ಇನ್ನೊಂದು AND ಗೇಟ್ ಇತ್ತು. ಸೊ ಇದಕ್ಕೆ ಇನ್ಪುಟ್ AB ಆದ್ರೆ ಇಲ್ಲಿ ಅದೇ AB ಅನ್ನ ಕೊಟ್ಟೆವು, ಇದು ಸಮ್ ಆಯ್ತು, ಇನ್ನೊಂದು ಕ್ಯಾರಿ ಆಯ್ತು. ಓಕೆ, ಇದು ಹಾಫ್ ಆಡರ್, ಹಾಫ್ ಆಡರಿನ ಸರ್ಕ್ಯೂಟ್ ಹೀಗೆ ಬಂದಿತ್ತು ನಮ್ಗೆ. ಸೊ ಇಲ್ಲಿ ಏನಾಗ್ತದೆ, AB ವ್ಯಾಲ್ಯೂ ಏನಿದೆಯಾ ಅದಕ್ಕೆ ಸರಿಯಾದಂತ ಔಟ್ಪುಟ್ ಸಮ್ ಮತ್ತೆ ಕ್ಯಾರಿಯಲ್ಲಿ ಬರ್ತಾ ಇತ್ತು. ಸರಿಯಲ್ಲ? ಆ ಮೊಮೆಂಟ್ ಅಲ್ಲಿ, ಆ ಇನ್ಸ್ಟೆಂಟ್ ಅಲ್ಲಿ ಏನ್ ವ್ಯಾಲ್ಯೂ ಇದೆಯಾ ಅದಕ್ಕೆ ಸರಿಯಾದಂತ ಔಟ್ಪುಟ್ ಅಲ್ಲಿ ಅದು ತೋರಿಸ್ತದೆ. ಓಕೆ, ಸೊ ಇಲ್ಲಿ ಪ್ರೀವಿಯಸ್ ಔಟ್ಪುಟ್ ಆತರ ಏನೂ ಇಲ್ಲ. ಏನಿದು ಪ್ರೀವಿಯಸ್ ಔಟ್ಪುಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ ನಾವು, ಏನದು ಪ್ರೀವಿಯಸ್ ಔಟ್ಪುಟ್ ಅಂತ. ಸೊ ಇಲ್ಲಿ ನಮಗೆ ಈಗಿನವರೆಗೆ ಏನ್ ಗೊತ್ತು, ಇದನ್ನ 0 0 ಮಾಡಿದ್ರೆ A ಮತ್ತು B 0 0 ಮಾಡಿದ್ರೆ ಸಮ್ 0 ಆಗ್ತದೆ, ಕ್ಯಾರಿ 0 ಆಗ್ತದೆ. ಇದೆರಡನ್ನ 1 1 ಮಾಡಿದ್ರೆ ಆಗ ಸಮ್ 0 ಆಗ್ತದೆ, ಕ್ಯಾರಿ 1 ಆಗ್ತದೆ. ಇದಿಷ್ಟು ನಮಗೆ ಗೊತ್ತಿರೋದು. ಅಥವಾ ಇದು 1 0 ಆದ್ರೆ ಸಮ್ 1 ಆಗ್ತದೆ, ಕ್ಯಾರಿ 0 ಆಗ್ತದೆ. ಸೊ ಇಲ್ಲಿ ಈಗ ಏನ್ ಇನ್ಪುಟ್ ಕೊಡ್ತೀರಾ ಅದಕ್ಕೆ ಸರಿಯಾಗಿ ಔಟ್ಪುಟ್ ಬಂತು ಅಷ್ಟೇ. ನಾವ್ ಏನ್ ಇನ್ಪುಟ್ ಕೊಟ್ಟೇವೋ ಅದಕ್ಕೆ ರೆಸ್ಪೆಕ್ಟಿವ್ ಔಟ್ಪುಟ್ ಬಂದಾಯ್ತು. ಅದು ಪ್ರೀವಿಯಸ್ ಸ್ಟೇಟ್, ಪ್ರೆಸೆಂಟ್ ಸ್ಟೇಟ್, ಆತರ ಅಲ್ಲಿ ಯಾವುದೇ ವರ್ಡ್ ಅನ್ನ ನಾವು ಯೂಸ್ ಮಾಡ್ಲಿಲ್ಲ. ಸರಿಯಲ್ಲ?
ಬಟ್ ಇಲ್ಲಿ ಈಗ ಏನಾಗ್ತಾ ಇದೆ, ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಇದು ಟೈಮ್ ಅನ್ನ ಡಿಪೆಂಡ್ ಆಗ್ತದೆ, ಅಥವಾ ಕ್ಲಾಕ್ ಅಂತ ನಾವು ಕರಿತೇವೆ ಅದನ್ನ, ಕ್ಲಾಕ್ ಪಲ್ಸಸ್ ಅಂತ ಹೇಳ್ತೇವೆ. ಅಂತ ಕ್ಲಾಕ್ ಪಲ್ಸ್ ಅನ್ನ ಡಿಪೆಂಡ್ ಆಗಿರ್ತದೆ. ಅದ್ರ ಜೊತೆಗೆ ಪ್ರೀವಿಯಸ್ ಔಟ್ಪುಟ್, ಇಲ್ಲಿ ಇನ್ನೊಂದು ಔಟ್ಪುಟ್ ಅಂತ ನಾವು ಹೇಳ್ತಾ ಇದ್ದೇವೆ, ಪ್ರೀವಿಯಸ್ ಔಟ್ಪುಟ್ ಅನ್ನ ಕೂಡ ಅದು ಡಿಪೆಂಡ್ ಆಗ್ತದೆ ಅಂತ ಹೇಳ್ತೇವೆ. ಅಂತ ಸರ್ಕ್ಯೂಟ್ಗಳನ್ನ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಅಂತ ಕರಿಬಹುದು. ಅದ್ರ ಜೊತೆಗೆ ಈ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಗಳು ಹೆಚ್ಚಾಗಿ ಮೆಮೊರಿ ತರ ವರ್ಕ್ ಆಗ್ತವೆ. ಓಕೆ, ಮೆಮೊರಿ ಡಿವೈಸಸ್ ಅದೆಲ್ಲವೂ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಗಳು ಮೆಮೊರಿ ಡಿವೈಸ್ ಆಗಿ ಕೂಡ ವರ್ಕ್ ಆಗ್ತದೆ. ಸೊ ನಾವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಅನ್ನ ಮೆಮೊರಿ ಅಂತ ಹೇಳೋದಿಲ್ಲ, ಬಟ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಗಳೆಲ್ಲ ಮೆಮೊರಿ. ನಾವ್ ಏನ್ ಮೆಮೊರಿ ಅಂತ ಹೇಳ್ತೇವ, ಕಂಪ್ಯೂಟರ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ಫೋನ್ ಮೆಮೊರಿಗಳು ಅಥವಾ ಎಲ್ಲೇ ಯಾವುದೇ ಮೆಮೊರಿ ಅಂತ ಏನ್ ಹೇಳ್ತೇವ, ಆ ಸರ್ಕ್ಯೂಟ್ ಗಳೆಲ್ಲವೂ ಡಿಜಿಟಲ್ ಸರ್ಕ್ಯೂಟ್ಸ್ ತಾನೆ, ಅದೆಲ್ಲವೂ ಆಕ್ಚುಲಿ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟಿನ ಅಂಡರ್ ಅಲ್ಲೇ ಕ್ಯಾಟಗರೈಸ್ ಆಗ್ತದೆ. ಓಕೆ, ಸೊ ಇಲ್ಲಿ ಈಗ ಒಂದು ಸಿಂಪಲ್ ಸರ್ಕ್ಯೂಟ್ ತಗೊಳ್ಳೋಣ. ಓಕೆ, ಒಂದು ಅದಕ್ಕಿಂತ ಮೊದಲು ಲೆವೆಲ್ ಟ್ರಿಗರಿಂಗ್ ಅದನ್ನ ಆಮೇಲೆ ನೋಡೋಣ, ಅದೇನು ಲೆವೆಲ್ ಟ್ರಿಗರಿಂಗ್ ಮತ್ತೆ ಎಡ್ಜ್ ಟ್ರಿಗರಿಂಗ್ ಅಂದ್ರೆ ಏನು ಅಂತ. ಅದ್ರ ಮೊದಲು ನೋಡಿ, ಎರಡು ನಾಟ್ ಗೇಟ್ ಗಳನ್ನ ಕನ್ಸಿಡರ್ ಮಾಡ್ತೇನೆ. ನಾಟ್ ಗೇಟ್ ಅಂದ್ರೆ ನಾವು ನಾಟ್ ಗೇಟೇ ಬರೀಬೇಕು ಅಂತಿಲ್ಲ, ನ್ಯಾಂಡ್ ಗೇಟ್ ಅನ್ನ ಈ ತರ ಬರೆಯೋಣ. ಎರಡು ನ್ಯಾಂಡ್ ಗೇಟ್ ಗಳನ್ನ ನಾಟ್ ಗೇಟ್ ಆಗಿ ಯೂಸ್ ಮಾಡುವ ಈ ತರ. ಓಕೆ, ಇದು N1 ನ್ಯಾಂಡ್ ಗೇಟ್ 1, ಇದು ನ್ಯಾಂಡ್ ಗೇಟ್ 2. ಓಕೆ, ಸೊ ಇಲ್ಲಿ ಈಗ ಇದ್ರ ಔಟ್ಪುಟ್ ಅನ್ನ ನಾನು ಕ್ಯೂ ಅಂತ ಕರೀತೇನೆ. ಇದ್ರ ಔಟ್ಪುಟ್ ಕ್ಯೂ, ಇದ್ರ ಔಟ್ಪುಟ್ ಅನ್ನ ಕ್ಯೂ ಕಾಂಪ್ಲಿಮೆಂಟ್ ಅಂತ ಕರೆಯುವ. ಸುಮ್ನೆ ಈಗ ನಮ್ಮದೊಂದು ರೆಫರೆನ್ಸ್ಗೆ ಇದು ಕ್ಯೂ, ದಿಸ್ ಇಸ್ ಕ್ಯೂ ಕಾಂಪ್ಲಿಮೆಂಟ್. ಓಕೆ, ಸೊ ಇಲ್ಲಿ ಈಗ ಲೆಟ್ ಅಸ್ ಕನೆಕ್ಟ್ ದಿಸ್ ಕ್ಯೂ ಕಾಂಪ್ಲಿಮೆಂಟ್. Please understand this properly, then only you can understand all the other topics of this chapter. Okay, this is the fundamental of this sequential logic circuit. So let us connect this Q complement back to this, like this. Okay, ಈ Q ಅನ್ನ ಏನ್ ಮಾಡುವ, ಇಲ್ಲಿ ತಂದು ಹೀಗೆ ಕೊಡುವ. ಬೇರೆ ಯಾವುದೇ ಇನ್ಪುಟ್ ಇಲ್ಲ. ಏನ್ ಮಾಡ್ತಾ ಇದ್ದೇವೆ, Q ಅನ್ನ ತಂದು N2 ಗೆ ಇನ್ಪುಟ್ ಆಗಿ ಕೊಡ್ತಾ ಇದ್ದೇವೆ, Q ಕಾಂಪ್ಲಿಮೆಂಟ್ ಅನ್ನ ತಂದು N1 ಗೆ ಇನ್ಪುಟ್ ಆಗಿ ಕೊಡ್ತಾ ಇದ್ದೇವೆ. ಓಕೆ, ಸೊ ಇಲ್ಲಿ ಈಗ ಲೆಟ್ ಅಸ್ ಅಸ್ಯೂಮ್ Q is equal to 1. ಇನಿಷಿಯಲಿ Q is equal to 1. ಒಂದು ಕೇಸ್ ಇದು. ಓಕೆ, ಫಸ್ಟ್ ಕೇಸ್. ಲೆಟ್ ಅಸ್ ಅಸ್ಯೂಮ್ Q is equal to 1. If you cannot understand, you can ask me in between. Okay, so Q is equal to 1. Initially we are assuming Q is equal to 1. So when Q is equal to 1, this is 1. Now we are assuming Q is equal to 1. Aga, this is connected here, alva? Idi connect ಆಯ್ತು. So N2 ಗೆ ಈಗ ಇನ್ಪುಟ್ 1 ಆಯ್ತು. ಆಗ ಏನಾಗ್ತದೆ ನೋಡಿ, N2 is an inverter. NAND gate ಅನ್ನ ಇನ್ವರ್ಟರ್ ಆಗಿ ಬರ್ದಿದ್ದೇವೆ ನಾವು. NAND gate is used as a NOT gate. ಆದ್ರೆ ಎರಡು ಇನ್ಪುಟ್ ಗಳನ್ನ ಶಾರ್ಟ್ ಮಾಡಿದ್ರೆ ಅದು ನಾಟ್ ಗೇಟ್ ಆಗ್ತದೆ. ಓಕೆ, ಸೊ ಇದೀಗ ಇನ್ವರ್ಟರ್ ಆಯ್ತು. ಆದ್ರಿಂದ 1 ಅಂತ ನಾವು ಇನ್ಪುಟ್ ಕೊಟ್ರೆ ಇದರ ಔಟ್ಪುಟ್ ಏನಾಗುತ್ತೆ? Tell me, what is the output of this N2? 0, ma'am. Yes, the output of this N2 is 0 because it is an inverter. So ಈ 0 ಅನ್ನು ಎಲ್ಲಿ ಫೀಡ್ ಮಾಡ್ತಾ ಇದ್ದೇವೆ ನೋಡಿ, ತಂದು we are feeding it to N1, right? So here the input is 0. Now what is the output of N1? What is the output of N1? 1, ma'am. 1. Yes, the output of N1 is 1. ಸರಿಯಾ? ನಾವು assume ಮಾಡಿದ್ದೇನು, Q is equal to 1 ಅಂತ assume ಮಾಡಿದ್ದೇವೆ, right? We have assumed Q is equal to 1. So our assumption is now holding good for this condition, for this circuit, isn't it? So Q is equal to 1, Q complement is becoming
0. So continuously it is feeded to the circuit, isn't it? ಸೊ ನಾವೇನ್ ಎಸ್ಯೂಮ್ ಮಾಡಿದೇವೋ ಅದು ಔಟ್ಪುಟ್ ಅಲ್ಲಿ ಹಾಗೆ ಬರ್ತಾ ಉಂಟು, ಮತ್ತೆ ಅದು ಕಂಟಿನ್ಯೂಸ್ ಆಗಿ ಹಾಗೆ ಫ್ಲೋ ಆಗ್ತಾ ಇದೆ. ನೋ ಪ್ರಾಬ್ಲಮ್ ವಿತ್ ದ assumption. Now let us assume the second case. Let us take up the second case. When Q is equal to 0. Q is equal to 0. Now what we have to assume? Q is equal to 0. Tell me what happens. Q is equal to 0. We are assuming, okay, Q is equal to 0. So the input to N2 is 0. What is the output of N2? 1. Right. It is 1. So it is fed to N1. Now the output of N1 is 0. 0. Because it is an inverter. Again, our assumption is correct, right? If we assume Q is equal to 0, Q complement is becoming 1. ಹೌದಲ್ಲ? ನಾವು Q 0 ಅಂತ ಹೇಳಿದ್ರೆ ಇಲ್ಲಿ Q ಕಾಂಪ್ಲಿಮೆಂಟ್ 1 ಬರ್ತಾ ಉಂಟು, ಅದು ಫೀಡ್ ಆಗ್ತಾ ಉಂಟು. ಸೊ ಅದೊಂದು ಸ್ಟೇಬಲ್ ಸೈಕಲ್ ಅಲ್ಲಿ ಇದೆ. ಈಗ ಇದು ಕಂಟಿನ್ಯೂಸ್ ಆಗಿ ಇದಕ್ಕೆ ಫೀಡ್ ಆಗ್ತಾ ಉಂಟು, ಇದು ಈ ತರ ಕೊಡ್ತಾ ಉಂಟು. ಅರ್ಥ ಆಗ್ತಾ ಉಂಟಾ? ನಾವು ಎಲ್ಲಿವರೆಗೆ ಈ Q is equal to 0 ಅನ್ನ 1 ಮಾಡೋದಿಲ್ವಾ ಅಲ್ಲಿವರೆಗೆ ಈ Q is equal to 0ವೇ ಇರ್ತದೆ, Q ಕಾಂಪ್ಲಿಮೆಂಟ್ is equal to 1 ಇರ್ತದೆ. ಸರಿಯಾ? ಅರ್ಥ ಆಗ್ತಾ ಉಂಟಾ? ನಾವು ಇದನ್ನ ಈಗ ತಗೊಳ್ಳದೇ ಇದ್ರೆ, ಈ ಸೆಕೆಂಡ್ ಕೇಸ್ ಅನ್ನ ತಗೊಳ್ಳದೇ ಇದ್ರೆ, ಇಟ್ ಕಂಟಿನ್ಯೂಸ್ ವಿತ್ Q is equal to 0 and Q complement will continue with 1. ಸರಿಯಾ? Isn't it? Is it clear? Okay. ಸೊ ಅದು ಅದೇ ಸ್ಟೇಟ್ ಅಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾನೆ ಇರ್ತದೆ, ಏನು ಚೇಂಜಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. Isn't it? ಸೊ ಇದನ್ನ ನಾವು 1 ಬಿಟ್ ಮೆಮೊರಿ ಅಂತ ಕರೆಯೋದು. 1 ಬಿಟ್ ಮೆಮೊರಿ. ಯಾಕೆ? Why it is called as 1 bit memory? Because it has a capacity to store single bit of digital data. Is it clear? ಅರ್ಥ ಆಯ್ತಾ? ಈ ಸರ್ಕ್ಯೂಟ್ ಈಗ 1 ಬಿಟ್ಟಿನಷ್ಟು ಡಾಟಾವನ್ನ ಸೇವ್ ಮಾಡ್ಲಿಕ್ಕೆ ಅದಕ್ಕೆ ಕೆಪಾಸಿಟಿ ಇದೆ. ಅಷ್ಟೇ ಇರ್ತದೆ, ಏನು ಚೇಂಜಸ್ ಆಗೋದಿಲ್ಲ. ಆ ಡಾಟಾ ಹಾಗೆ ಇರ್ತದೆ. Isn't it? Is it clear? Is it clear? Yes, ma'am. Others, is it clear? ಬೇರೆಯವರೆಲ್ಲ ಹೇಳ್ಬೇಕು. At least Yes, ma'am. 4-5 Yes, voices I have to hear, no? Others? Is it clear? Yes, ma'am. Yes. So 1 bit memory is nothing but a device which can, or a circuit which can save 1 single bit of data. Okay, now this circuit is doing that. It is storing, it is keeping with it 1 bit of data. So this is the very basic memory circuit. Okay, now memory ಅಷ್ಟು GB memory, ಅಷ್ಟು TB memory ಅಂತ ಎಲ್ಲ ಏನು ಹೇಳ್ತೇವಾ, ಅದೆಲ್ಲದರ ಬೇಸಿಕ್ ಸರ್ಕ್ಯೂಟ್ ಇದು. ಆ ಮೆಮೊರಿ ಅಂದ್ರೆ ಅದೇ ಅಷ್ಟು ಡಾಟಾವನ್ನ ಸೇವ್ ಮಾಡಿರ್ಬೇಕು, ರೈಟ್? ಸೊ ಒಂದು ನ್ಯಾಂಡ್ ಗೇಟ್, 2 ನ್ಯಾಂಡ್ ಗೇಟ್ ಗಳನ್ನ ನಾವು ಹೀಗೆ ಕನೆಕ್ಟ್ ಮಾಡಿದಾಗ ಅದು 1 ಬಿಟ್ ಡಾಟಾವನ್ನ ಸೇವ್ ಮಾಡ್ಲಿಕ್ಕೆ ಸಾಧ್ಯ. ಅಂಡ್ ಒನ್ ಮೋರ್ ಥಿಂಗ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್, ಸಿ ವೆನ್ Q is equal to 1, Q complement, what is the meaning of Q complement? Q complement ಹಾಗಂದ್ರೆ ಏನದು? Q ಒರಿಜಿನಲ್ ಡಾಟಾ ಆದ್ರೆ Q ಕಾಂಪ್ಲಿಮೆಂಟ್ ಅದ್ರ ಇನ್ವರ್ಷನ್. ಕರೆಕ್ಟ್, ದ ಇನ್ವರ್ಷನ್ ಆಫ್ Q. ಓಕೆ, ಸೊ Q is equal to 1 ಆದ್ರೆ Q ಕಾಂಪ್ಲಿಮೆಂಟ್ 0 ಆಗ್ತಾ ಇದೆ. ಸೊ ಇಟ್ ಇಸ್ ಪ್ರಾಪರ್, ರೈಟ್? ನಾವೇನ್ ಎಸ್ಯೂಮ್ ಮಾಡಿದೇವ, ಇದು Q ಕಾಂಪ್ಲಿಮೆಂಟ್ ಅಂತ ಏನ್ ಎಸ್ಯೂಮ್ ಮಾಡಿದೇವಾ, ಸೊ ಅದು ಕೂಡ ಸರಿಯಾಗಿ ಇದೆ ನಮ್ಮ ಸರ್ಕ್ಯೂಟ್ ಅಲ್ಲಿ. Even in the second case, when Q is equal to 0, Q complement is equal to 1. ಅಲ್ಲಿ ಕೂಡ ನಮ್ಮ assumption ಸರಿಯಾಗಿಯೇ ಇದೆ. Q 0 ಆದ್ರೆ Q complement 1 ಆಗಿಯೇ ಉಂಟು. ಓಕೆ, ಸೊ ಯಾವುದೇ ಈ ಮೆಮೊರಿಗೆ ಈ ರೀತಿ ನಾವು 2 ಡಾಟಾವನ್ನ ಹೇಳ್ಬೋದು. ಒಂದು ಒರಿಜಿನಲ್ ಔಟ್ಪುಟ್, ಇನ್ನೊಂದು ಅದರ ಕಾಂಪ್ಲಿಮೆಂಟ್ ಔಟ್ಪುಟ್. ಅರ್ಥ ಆಗ್ತಾ ಉಂಟಾ? ಸೊ ಈ ರೀತಿಯ ಸ್ಟೋರೇಜ್ ಅನ್ನ 1 ಬಿಟ್ ಮೆಮೊರಿ ಅಂತ ಕರೆದೆವು. ಇದನ್ನ
latch anta kuda karitare. Okay, this is also called as latch because it latches data. Latches data ಅಂದ್ರೆ ಏನು? ಅದರಲ್ಲಿ ಹಿಡಿದಿಟ್ಕೊಳ್ಳೋದು, ಡಾಟಾವನ್ನ ಅದರಲ್ಲಿ ಹಿಡಿದಿಟ್ಕೊಂಡಿದೆ ಅದೀಗ. ಸರಿಯಲ್ಲ? ಈ ಕ್ಯೂ ಇಸ್ ಈಕ್ವಲ್ ಟು 0 ಅನ್ನೋದು ಅದರಲ್ಲಿ ಇದೆ, ಸ್ಟೋರ್ ಆಗಿದೆ ಅನ್ನೋದನ್ನ ಲ್ಯಾಚ್ ಅಂತಾನು ಹೇಳ್ತಾರೆ. ಸೊ ದಿಸ್ ಸರ್ಕ್ಯೂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಲ್ಯಾಚ್. ಓಕೆ, ಸೊ ಈ ರೀತಿಯ ಬೇಸಿಕ್ ಮೆಮೊರಿ ಸೆಲ್ಗಳನ್ನ ಫ್ಲಿಪ್ ಫ್ಲಾಪ್ ಅಂತ ಕರೆಯೋದು. ಇಟ್ ಇಸ್ ಕಾಲ್ಡ್ ಆಸ್ ಫ್ಲಿಪ್ ಫ್ಲಾಪ್. FLIP, FLOP, flip flop, because here we get two outputs which are inverted outputs. Okay, ಒಂದು Q ಆದ್ರೆ ಇನ್ನೊಂದು Q complement. So for all the flip flops, ಇಲ್ಲಿವರೆಗೆ ನಮಗೆ ಯಾವುದೇ ಗೇಟ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಇರಬಹುದು ಅಥವಾ ಬೇಸಿಕ್ ಗೇಟ್ಸ್ ಇರಬಹುದು, ಅದರಲ್ಲೆಲ್ಲ ನಮಗೆ ಬರ್ತಾ ಇದ್ದದ್ದು ಒಂದೇ ಒಂದು ಔಟ್ಪುಟ್. ಓಕೆ, ಅದಕ್ಕಿಂತ ಜಾಸ್ತಿ ಔಟ್ಪುಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. But here for the flip flops, usually for all the sequential logic circuits, we'll be having two outputs. Okay, so one is the actual output, the other one is the inversion of the original output. Okay, for all the circuits here onwards, we'll be having two outputs. So that's why it is called as flip flop. It has a capacity of storing the data. Okay, usually it stores 1 bit of data. A basic flip-flop cell, it is also called as a cell because it can store the data. So basic flip-flop cell can have 1 bit of data, can store 1 bit of data. Now, here we have done some, what is that? Network, isn't it? It is a network now. Now, there is no possibility of giving the input from the outside. Here it is connected back to back. The gates are connected back to back and there is no option for the user to input the data. ಇಲ್ಲಿ ನಾವು ಯಾವುದೇ ಡಾಟಾವನ್ನ ಇನ್ಪುಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, isn't it? ನಾವೇನು ಮಾಡ್ತಾ ಇಲ್ಲ ಇನ್ಪುಟ್, ಅಲ್ಲಿಂದ ಅಲ್ಲಿಗೆ ಅದನ್ನೇ ಕೊಟ್ಕೊಂಡು ನಾವು ಎಸ್ಯೂಮ್ ಮಾಡ್ಕೋತಾ ಇದ್ದೇವೆ. ಸೊ ಇಲ್ಲಿ ಈಗ ನಾವು ಆ ಡಾಟಾವನ್ನ ಇನ್ಪುಟ್ ಮಾಡಿ ಬರೀಬೇಕು. ನಮಗೆ ಆಪ್ಷನ್ ಇರ್ಬೇಕು, ನಮ್ಗೆ ಏನ್ ಡಾಟಾ ಬೇಕಾ ಅದನ್ನ ನಾವು ಇನ್ಪುಟ್ ಮಾಡಿ ಅದನ್ನ ಸೇವ್ ಮಾಡುವಂತ ಆಪ್ಷನ್. ಮೆಮೊರಿ ಅಂದ್ರೆ ಹಾಗೆ, isn't it? ನಾವು ಕೊಟ್ಟ ಡಾಟಾವನ್ನ ಅದು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಸೊ ಅದನ್ನ ಮಾಡ್ಲಿಕ್ಕೆ ನಾವು ಈ ಬೇಸಿಕ್ ಒನ್ ಬಿಟ್ ಮೆಮೊರಿಯನ್ನ ಅಥವಾ ಈ ಲ್ಯಾಚ್ ಅನ್ನ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬೇಕಾಗ್ತದೆ. ಸೊ ದ್ಯಾಟ್ ಫ್ಲಿಪ್ ಫ್ಲಾಪ್ ಇಸ್ ನಥಿಂಗ್ ಬಟ್ ದ RS ಫ್ಲಿಪ್ ಫ್ಲಾಪ್. RS flip flop ಅಥವಾ SR flip flop ಅಂತಾನೂ ಕರಿತೇವೆ. So the basic circuit is modified a little bit with the name of RS flip flop. Okay, so here we had an inverter, the same thing I'll write, two inverters we had. But instead of that inverter, now this becomes a 2 input NAND gate. Okay, 2 input NAND gate. Along with this, we have 2 more NAND gates like this. And these are the inverters. Idanna ನಾವು inverter ಆಗಿ ಬರಿತೇವೆ. The other inputs are taken from the output of these two gates. Is it clear? Let us call this as N1, N2, N3, NAND gate 3, NAND gate 4. Take the inputs as S and R, S and R, or R and S. Anything is okay. The outputs are always Q and Q complement. Okay, outputs are always Q and Q complement. You A tagondre A and A complement, but here usually we indicate it with the notation Q, Q and Q complement. Now let us see how this works. Okay, so adana hege work ಆಗ್ತದೆ ಅದು ಅಂತ ನಾವು ನೋಡ್ಬೇಕು ಅಂತ ಆದ್ರೆ we need to assume
I'll start writing from this side. Working. So let us take the case 1. We need to assume some values for S and R. Okay, 2 inputs we have. ಎರಡು ಇನ್ಪುಟ್ ನಾವು ಕೊಡ್ತಾ ಇದ್ದೇವೆ. ಸೊ ಆ ಎರಡು ಇನ್ಪುಟ್ ಅಂದ್ರೆ 4 ಪಾಸಿಬಲ್ ಕಾಂಬಿನೇಷನ್ಸ್ ಅಲ್ವಾ. ಎಸ್ ಆರ್ ಎರಡು ಇನ್ಪುಟ್ ಬಂದ ಕೂಡಲೇ 4 ಕಾಂಬಿನೇಷನ್ ತಗೊಳ್ಳೇಬೇಕು ನಾವು. 0 0 0 1 1 0 1 1. ಓಕೆ, ಇದಿಷ್ಟು 4 ಕಾಂಬಿನೇಷನ್. ಇದನ್ನು ಚಂದ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಬಿಕಾಸ್ ದಿಸ್ ಇಸ್ ದ ಬೇಸಿಕ್ ಸರ್ಕ್ಯೂಟ್. ಇದು ಅರ್ಥ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಎಲ್ಲವೂ ಈಸಿಯಾಗಿ ಗೊತ್ತಾಗ್ತದೆ. So S ಮತ್ತೆ R, when S is equal to 0 and R is equal to 0. Let us take the first case. When S is equal to 0 and R is equal to 0. This is very interesting. These circuits are very interesting. If you know how this basic gates works, nothing is there. ಎಂತದೂ ಇಲ್ಲ ಅದರಲ್ಲಿ. ನಮ್ಗೆ ಜಸ್ಟ್ ಆ ಗೇಟ್ಗಳು ಹೇಗೆ ವರ್ಕ್ ಆಗ್ತದೆ ಅಂತ ಗೊತ್ತಿದ್ರೆ ಸಾಕು. ಓಕೆ, ಸೊ ಎಸ್ ಮತ್ತೆ ಆರ್ 0 ಮತ್ತೆ 0 ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ ನಾವು. ಇದು 0. I'll write here. You want me to use some other color? Is this red is visible? Is it visible? No, no. 0 and 0. Okay. S is 0, R is 0. So the output of this is 1, isn't it? ಅದು ಇನ್ವರ್ಟರ್. ಈ NAND ಗೇಟ್ ಎರಡು ಇನ್ಪುಟ್ ಶಾರ್ಟ್ ಮಾಡಿದ ಕೂಡಲೇ this becomes an inverter. So the output is 1. Here also the output is 1 because the input is 0. Okay. Now this is 1. We don't know what is Q complement, or here one input is 1. We are not aware about this input Q. What is the value of Q? So for the time being, we need to assume some values for Q and Q complement. If you say Q is equal to 0, definitely this should be equal to 1. Okay? ಯಾಕೆಂದ್ರೆ ಅದು ಕಾಂಪ್ಲಿಮೆಂಟ್ ಅಲ್ವಾ. ಇದನ್ನ 0 ಅಂತ ನೀವು ಅಸ್ಯೂಮ್ ಮಾಡಿದ್ರೆ ಇದು 1 ಆಗ್ಲೇಬೇಕು. Q ಅಂತ ಇದನ್ನ ಹೇಳುವಾಗ, ಇದು Q ಕಾಂಪ್ಲಿಮೆಂಟ್ ಅಂತ ಹೇಳುವಾಗ ಇದು 0 ಆದ್ರೆ ಇದು 1 ಆಗ್ಲೇಬೇಕು. So let us assume Q is equal to 0. So when Q is equal to 0, this input has become 0. Just see the flow. It's so beautiful. One input is 1, the other input is 0. Okay. Let us write the truth table for NAND gate. So NAND gate alli 0 0 0 1 1 0 1 1 ಆದ್ರೆ NAND gate ನ output ಹೇಗೆ ಬರ್ತದೆ? Tell me, what's the output of NAND gate? It is the inversion of AND, alva. So this is 1 1 1 and 0, isn't it? AND gate alli ellavu 0, last is 1 1 1 ಆದಾಗ 1. NAND gate alli 1 1 ಆದಾಗ 0, ಮತ್ತೆ ಎಲ್ಲ ಕೇಸಲ್ಲಿ 1. So ಇಲ್ಲಿ ಏನಾಯ್ತು, ಈಗ one input is 1, the other input is 0. One input is 1, the other input is 0, so that the output is equal to 1. This is what we have assumed here, isn't it? ಅದನ್ನೇ ಅಸ್ಯೂಮ್ ಮಾಡಿದ್ದೇವೆ ನಾವು. ಇದು 1 ಆಗ್ತದೆ, ಇಲ್ಲಿ Q0 ಆದ್ರೆ ಇದು 1 ಅಂತ ನಾವು ಆಲ್ರೆಡಿ ಅಸ್ಯೂಮ್ ಮಾಡಿದ್ದೇವೆ. ಸೊ ಇದ್ರಲ್ಲಿ ಏನು ತೊಂದರೆ ಇಲ್ಲ. ದ ಔಟ್ಪುಟ್ ವಾಟ್ ವಿ ಆರ್ ಗೆಟಿಂಗ್ ರಿಮೈನ್ಸ್ ದ ಸೇಮ್. ಸೊ ಇದು 1 ಆಯ್ತು, ಇಲ್ಲಿ ಕೂಡ 1 ಬಂತು. ಅದನ್ನ ನಾವು ಇಲ್ಲಿ ಕನೆಕ್ಟ್ ಮಾಡಿದ್ರಿಂದ ಇದಕ್ಕೆ ಆಲ್ರೆಡಿ ಒಂದು ಇನ್ಪುಟ್ 1 ಬರ್ತಾ ಇದೆ. ದ ಅದರ್ ಇನ್ಪುಟ್ ಈಸ್ ನೌ 1 ಬಿಕಾಸ್ Q ಕಾಂಪ್ಲಿಮೆಂಟ್ ಇಸ್ 1. 1 and 1, 1 and 1, so the output is 0. 1 and 1, so the output is 0. That is the value what we have assumed also. Okay, so Q is equal to 0, Q complement is 1. When S is equal to 0, R is equal to 0, we are saying Q is equal to 0, Q complement is equal to 1. Okay, Q is equal to 0, Q complement is equal to 1. It is proper now. Now this Q is equal to 0 is the value what we have assumed, alva. Now assume ಮಾಡಿದ್ದು ಅದೇನು 0 ನೇ ಆಗಬೇಕು ಅಂತಿಲ್ಲ. It may be 1 also. When this becomes 1, Q is equal to 1, this has to change to 0. ಯಾಕೆಂದ್ರೆ ಕಾಂಪ್ಲಿಮೆಂಟ್ ಅದು. Q is equal to 1 ಆದಾಗ Q ಕಾಂಪ್ಲಿಮೆಂಟ್ 0 ಆಗ್ಲೇಬೇಕು. ಓಕೆ, ಸೊ ಇಲ್ಲಿ ಏನಾಯ್ತು, ಇದು 1 ಆಯ್ತು,
This has changed to 1 now, 1 and 1. So the output is 0. The output is 0. Okay. ನಾವು ಅದನ್ನೇ assume ಮಾಡಿದ್ದೇವೆ q complement 0 ಅಂತ. ಇಲ್ಲಿಗೆ ಬಂತು, ಇಲ್ಲೇನಾಯ್ತು, this is 0. So one input is 1, the other input is 0. One input is 1, other input is 0, any one. The output is 1. So this changed to 1 now. Okay. So idu 1 ಆಯ್ತು. q is equal to 1. ಅದನ್ನೇ ನಾವು assume ಮಾಡಿದ್ದೇವೆ. So ಏನಾಯ್ತು, q is equal to 1. q complement is equal to 0 ಆಯ್ತು. Okay. S is equal to 0, R is equal to 0. ನಾವು ಅದನ್ನ ಏನು ಚೇಂಜ್ ಮಾಡ್ತಾ ಇಲ್ಲ. S ಮತ್ತೆ R ಹಾಗೆ ಇದೆ. ಸೊ ಪ್ರೆಸೆಂಟ್ ಇನ್ಪುಟ್ ಅಂತ ನಾವೇನ್ ಹೇಳಿದೇವೋ ಅದಿದು. S is equal to 0, R is equal to 0. Q is equal to 0 ಅಂತ ನಾವು assume ಮಾಡಿದ್ದು. Okay. It is continuing with the same value. Q is equal to 0, Q complement is equal to 1. When you say q is equal to 1, when you assume q is equal to 1, it is continuing with the same value. Q is equal to 1, q complement is equal to 0. Are you following? Now, ಏನು assume ಮಾಡಿದೇವಾ ಆ ಸ್ಟೇಟ್ ಆಲ್ರೆಡಿ ಅಲ್ಲಿ ಇದೆ ಅಂತ. ಓಕೆ, ಅದರದ್ದು ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ಇದೆ, ಆಲ್ರೆಡಿ ಅದಿದೆ. ಸೊ ಹಾಗಾದಾಗ ಅಲ್ಲಿ ಏನಾಗ್ತದೆ, ಸೇಮ್ ಸ್ಟೇಟ್ ಅಲ್ಲಿ ಅದು ಕಂಟಿನ್ಯೂ ಆಗ್ತಾ ಹೋಗ್ತಾ ಉಂಟು, ಇನ್ನೇನು ಚೇಂಜಸ್ ಆಗೋದಿಲ್ಲ, ಅದೇ ಲೂಪಿಂಗ್. ಸರಿ ಅಲ್ಲ? q is equal to 1 ನಲ್ಲೇ ಕಂಟಿನ್ಯೂ ಆಗ್ತದೆ, q complement is equal to 0 ದಲ್ಲೇ ಕಂಟಿನ್ಯೂ ಆಗ್ತದೆ. ಸೊ q is equal to, ಸಾರಿ, s is equal to 0, r is equal to 0 ಆದಾಗ q is equal to 0 ಅಂತ ನಾವು assume ಮಾಡಿದ್ರೆ ಆ ಸ್ಟೇಟ್ ಇತ್ತು, ಆಲ್ರೆಡಿ ಇತ್ತು ಅಂತ ನಾವು ಹೇಳುದು. q is equal to 0 ಇತ್ತು ಅಂತ ಹೇಳಿದ್ರೆ ಅದೇ ಸ್ಟೇಟ್ ಅಲ್ಲಿ ಅದು ಕಂಟಿನ್ಯೂ ಆಗ್ತದೆ. q is equal to 1 ಇತ್ತು ಅಂತ ನಾವು ಹೇಳಿದ್ರೆ ಇಲ್ಲಿ ಔಟ್ಪುಟ್ ಅದೇ ಕಂಟಿನ್ಯೂ ಆಗ್ತದೆ. q is equal to 1 ಅಂತಾನೆ ಔಟ್ಪುಟ್ ಕಂಟಿನ್ಯೂ ಆಗ್ತದೆ. ಸೊ ಫಾರ್ ದಿಸ್ r is flip flop, when s is equal to 0, r is equal to 0, okay, when the two inputs are 0, then the outputs will continue with the previous state. Is it clear? It continues with the previous state. This is what we told in the beginning. Sequential logic circuit alli it depends upon the previous output. ಏನದ್ರ ಪ್ರೀವಿಯಸ್ ಔಟ್ಪುಟ್ ಇತ್ತು ಅದನ್ನ ಡಿಪೆಂಡ್ ಆಗ್ತಾ ಉಂಟದೀಗ. ಸರಿ ಅಲ್ಲ? ನಾವು q is equal to 1 ಅಂತ ಎಸ್ಯೂಮ್ ಮಾಡಿದೇವು ಅಂದ್ರೆ ಅಲ್ಲಿ ಇರ್ಬೇಕು ಅದು ಆಲ್ರೆಡಿ ಆ ಸ್ಟೇಟ್. ಸೊ ಅದು ಅದರ ಪ್ರೀವಿಯಸ್ ಸ್ಟೇಟ್. ಸೊ ಇಂಥ ಕೇಸ್ ನಮಗೆ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಅಲ್ಲಿ ಬರ್ಲಿಲ್ಲ. ಆಡರ್ ಇರ್ಬೋದು ಅಥವಾ ಮಲ್ಟಿಪ್ಲೆಕ್ಸರ್ ಇರ್ಬೋದು, ಯಾವುದೇ ಇರ್ಲಿ, ಎನ್ಕೋಡರ್, ಡಿಕೋಡರ್, ಎಲ್ಲಿ ಕೂಡ ಅದರ ಪ್ರೀವಿಯಸ್ ಸ್ಟೇಟ್ ಅದಿದ್ರೆ ಮಾತ್ರ ಈ ಸ್ಟೇಟ್ ಬರ್ತದೆ ಅಂತ ಸ್ಟೇಟ್ ಎಲ್ಲೂ ಬರ್ಲಿಲ್ಲ. ರೈಟ್? ಸೊ ಹಿಯರ್ ದಿಸ್ ಡಿಪೆಂಡ್ಸ್ ಅಪಾನ್ ಇಟ್ಸ್ ಪ್ರೀವಿಯಸ್ ಸ್ಟೇಟ್. ಸೊ ವಾಟ್ ಎವರ್ ದ ಸ್ಟೇಟ್ ವಿ ಆರ್ ಎಸ್ಯೂಮಿಂಗ್ ಹಿಯರ್ ಇಸ್ ದ ಪ್ರೀವಿಯಸ್ ಸ್ಟೇಟ್ ಅಂಡ್ ದಟ್ ಬಿಕಮ್ಸ್ ದ ಪ್ರೆಸೆಂಟ್ ಸ್ಟೇಟ್. ಓಕೆ, ಪ್ರೀವಿಯಸ್ ಸ್ಟೇಟ್ ಈಗ ಇಲ್ಲಿ ಪ್ರೆಸೆಂಟ್ ಸ್ಟೇಟು ಆಗ್ತಾ ಇದೆ ಬಿಕಾಸ್ s is equal to 0, r is equal to 0. Is it clear? Did you understand? Hope you are understanding. ಏನಪ್ಪಾ ಅರ್ಥ ಆಗಿದಾ ಹೇಳಿ? We have to continue. Yes. Okay, one state we have finished. S is equal to 0, r is equal to 0. Next 3 states are there. Then s is equal to 0, 1, 1, 0 and 1, 1. Okay, so we are running out of time. I have to reschedule. Once we'll end the meeting,